ನೀವು ತುಂಬಾ ಚೆನ್ನಾಗಿ ಪಕ್ಷದ ಸಿದ್ಧಾಂತದ ಬಗ್ಗೆ ಮಾತಾಡ್ತಾ ಇದ್ದೀರಿ, ಬಟ್ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಪ್ರಾಕ್ಟಿಕಲ್ ಅಂತ ಬಂದಾಗ ಇದು ಎಲ್ಲೋ ಪಕ್ಷದಲ್ಲಿ ಆಗ್ತಾ ಇಲ್ಲ. ಈಶ್ವರಪ್ಪನವರು ಪಕ್ಷ ಬಿಟ್ಟು ಹೋಗಿ ಪಕ್ಷೇತರರಾಗಿ ನಿಂತಿದ್ದಾಗಿರ್ಬೋದು, ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಅಲ್ಲಿ ಭುಗಿಲೆದ್ದ ಅಸಮಾಧಾನ ಆಗಿರ್ಬೋದು, ಬೆಳಗಾವಿ ಅಸಮಾಧಾನ ಆಗಿರ್ಬೋದು, ಅದ್ರ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದಷ್ಟು ಬದಲಾವಣೆ ತಂದಿದ್ದಕ್ಕೆ ಬಂದಂತಹ ಅಸಮಾಧಾನಗಳಾಗಿರ್ಬೋದು. ಅಂದ್ರೆ ಇದನ್ನ ಎಲ್ಲೋ ಬಿಜೆಪಿ ತುಂಬಾ ನಿಷ್ಠೆಯಿಂದ ಅಥವಾ ತುಂಬಾ ಶಿಸ್ತಿನಿಂದ ನಿಭಾಯಿಸ್ತಾ ಇದ್ದಂತಹ ಪಕ್ಷ, ಆ ಶಿಸ್ತಿನ ಪಕ್ಷದಲ್ಲಿ ಈ ಬಾರಿ ಲೋಕಸಭೆ ಚುನಾವಣೆ ಅಶಿಸ್ತು ದೊಡ್ಡ ಮಟ್ಟದಲ್ಲಿ ತಾಂಡವ ಆಡ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಅಂತ. ಒಂದು ಸನ್ಮಾನ್ಯ ಈಶ್ವರಪ್ಪನವರು ಬಹಳಷ್ಟು ವರ್ಷಗಳಿಂದ ಈ ಪಕ್ಷದಲ್ಲಿ ಇದ್ದಂಥವರು. ಹಾಗಾಗಿ ಅಲ್ಲಿ ಒಂದು ತೀರ್ಮಾನ ಆಯಿತು, ಅವರು ಅವರ ಮಗನಿಗೆ ಟಿಕೆಟ್ ಸಿಗಬೇಕು ಅಂತ ಹೇಳಿ ಒಂದು ಕಡೆ ಬಯಸ್ತಾ ಇದ್ರೆ, ಅವರಿಗೆ ಟಿಕೆಟ್ ಕೊಡಲಿಕ್ಕೆ ಆಗದೇ ಇದ್ದಾಗ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನನಗೆ ನೋವಾಗಿದ್ದು, ಈಶ್ವರಪ್ಪನವರು ಪಕ್ಷ ಮೂಲ ಸಿದ್ಧಾಂತವನ್ನು ಬಿಟ್ಟು ಹೋಗ್ತಾ ಇದೆ, ಅಂದರೆ ಪಕ್ಷದ ಕಾರ್ಯಕರ್ತರು ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ, ನಾಯಕತ್ವ ವಹಿಸ್ಕೊಂಡವರು ಆ ತೀರ ಹೋಗ್ತಾ ಇದ್ದಾರೆ, ಆ ಭಾವನೆಯಿಂದ ಅವರು ಹೋಗಲಿಲ್ಲ. ಅವರು ಅವರ ಕುಟುಂಬದ ಯಾವುದೋ ಒಂದು ಆಕಾಂಕ್ಷೆ ನಿರೀಕ್ಷೆ ಈಡೇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಹೋದರು. ಹಾಗಾಗಿ ಅದ್ರ ಜೊತೆಗೆ ಅವ್ರಿಗೆ ಈಗಲೂ ಇರೋದು ಒಂದೇ ದ್ವೇಷ ಅಥವಾ ಒಂದೇ ಸಿಟ್ಟು ಮುನಿಸು ಅಂದ್ರೆ ಒಂದೇ ಕುಟುಂಬದ ಮೇಲೆ, ಅದು BS ಯಡಿಯೂರಪ್ಪನವರ ಕುಟುಂಬದ ಮೇಲೆ. ಪಕ್ಷದ ಮೇಲೆ ಅವ್ರಿಗೆ ಯಾವುದು ಬೇಸರ ಇಲ್ಲ, ಅದನ್ನು ಹೇಳ್ತಾರ ಅವ್ರನ್ನ ಗೆದ್ರು ಮತ್ತೆ ಬಿಜೆಪಿಗೆ ಬರ್ತೀನಿ ಅಂತ. ಯಾವತ್ತೂ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ದೀರ್ಘವಾದಂತಹ ದಾರಿಯನ್ನು ಕ್ರಮಿಸಿದವರು. ಆ ದಾರಿಯ ಫಲಾನುಭವಿಗಳಲ್ಲಿ ನಾನು ಕೂಡ ಒಬ್ಬ, ಈಶ್ವರಪ್ಪನವರು ಕೂಡ ಒಬ್ರು. ಹಾಗಾಗಿ ಯಡಿಯೂರಪ್ಪನವರ ಬೆವರಿನ ಫಲ ನನಗೆ ಎಷ್ಟು ಸಿಕ್ಕಿದೆಯೋ ಅದಕ್ಕಿಂತ ಹೆಚ್ಚು ಈಶ್ವರಪ್ಪನವರಿಗೂ ಸಿಕ್ಕಿದೆ. ಅದನ್ನು ಈಶ್ವರಪ್ಪನವರು ಅರ್ಥ ಮಾಡ್ಕೊಳ್ಬೇಕು. ಆದರೆ ಬೆವರಿನ ಫಲ ನನಗೆ ಬೇಕು, ಆದರೆ ಬೆವರು ಸುರಿಸುವಂತಹ ಪರಿಶ್ರಮ ನನ್ನದಾಗಬಾರ್ದು, ಇದನ್ನು ಯಾರೂ ಕೂಡ ಹೇಳಬಾರ್ದು. ಹಾಗಾಗಿ ಯಡಿಯೂರಪ್ಪನವರ ಶ್ರದ್ಧೆ, ಯಡಿಯೂರಪ್ಪನವರ ಬದ್ಧತೆ, ಯಡಿಯೂರಪ್ಪನವರ ಸಮರ್ಪಣೆ, ಅದನ್ನು ಅತ್ಯಂತ ಗೌರವದಿಂದ ನೋಡಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತರ ಜವಾಬ್ದಾರಿ ಅಂತ ನಾನು ಭಾವಿಸ್ತೇನೆ. ಶಾಸಕರಿಗೆ ಟಿಕೆಟ್ ಸಿಗದೇ ಇರುವಂತಹ, ಅಂದರೆ ಶಾಸಕ ಸ್ಥಾನಕ್ಕೆ ಮತ್ತೆ ಕಂಟೆಸ್ಟ್ ಮಾಡೋದಕ್ಕೆ ಟಿಕೆಟ್ ಸಿಗದೇ ಇರೋ ಜಗದೀಶ್ ಶೆಟ್ಟರು ಪಕ್ಷ ಬಿಟ್ಟು ಪಕ್ಷದಿಂದ ಹೋಗಿ ಬಂದಿದ ತಕ್ಷಣ ಕೇಂದ್ರಕ್ಕೆ ಸ್ಪರ್ಧೆ ಮಾಡೋದಕ್ಕೆ ಈಸಿಯಾಗಿ ಟಿಕೆಟ್ ಸಿಕ್ಬಿಡುತ್ತೆ. ಇದು ಯಾವ ಲಾಜಿಕ್ಕು, ಇದು ಯಾವ ಸಿದ್ಧಾಂತ ಅಂತ? ಒಂದು, ಜಗದೀಶ್ ಶೆಟ್ಟರವರು ಬಹಳ ಹಳೆಯ ಕಾರ್ಯಕರ್ತರು. ಜಗದೀಶ್ ಶೆಟ್ಟರವರು ಪಕ್ಷವನ್ನು ಬಿಟ್ಟು ಹೋದಾಗ ಅವರಿಗೆ ಕೆಲವೇ ತಿಂಗಳಲ್ಲಿ ದೀರ್ಘವಾದಂತಹ ಮಾತೃಪಕ್ಷ ಮತ್ತು ಹೊಸ ಪಕ್ಷ ಇವು ಎರಡರ ನಡುವೆ ವ್ಯತ್ಯಾಸ ಭಾಳ ಸ್ಪಷ್ಟವಾಗಿ ಗೊತ್ತಾಯಿತು. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರು, ಬಿಜೆಪಿಗೂ ಗೊತ್ತಾಯ್ತು ಅನ್ಸುತ್ತೆ, ಒಬ್ಬ ಹಿರಿಯ ನಾಯಕರನ್ನು ನಾವು ಕಳ್ಕೊಂಡ್ವಿ ಅಂತ. ಅಲ್ಲ, ಬಿಜೆಪಿ ಯಾವ ಕಾರ್ಯಕರ್ತರನ್ನು ಕಳ್ಕೊಂಡಾಗ ಸಂತೋಷ ಪಡುವಂತಹ ಪಕ್ಷ ಅಲ್ಲ. ಆದರೆ ಬಿಜೆಪಿ ಯಾವಾಗ ಒಬ್ಬ ಕಾರ್ಯಕರ್ತನನ್ನು ಕಳ್ಕೊಂಡಾಗ ನೋವಾಗುತ್ತೆ ಅಂದರೆ, ಈ ಕಾರ್ಯಕರ್ತನ ಒಳಗೆ ರಕ್ತಗತ ಮಾಡಲಿಕ್ಕೆ, ಈ ತತ್ವ ವಿಚಾರಗಳನ್ನು ರಕ್ತಗತ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡುತ್ತೆ. ಒಬ್ಬ ಕಾರ್ಯಕರ್ತನನ್ನು ಕಳ್ಕೊಂಡಾಗ ಅಹಂಕಾರದಿಂದ ನೋಡಲ್ಲ. ಸೊ ಪಕ್ಷ ತನ್ನ ಕೆಲಸವನ್ನು, ತನ್ನ ವಿಚಾರಗಳನ್ನು ತಳಮಟ್ಟಕ್ಕೆ ಮುಟ್ಟಿಸುವಲ್ಲಿ, ಅವರಲ್ಲಿ ರಕ್ತಗತ ಮಾಡೋದರಲ್ಲಿ ಯಾಕೆ ವಿಫಲ ಆದ್ವಿ ನಾವು ಅಂತ ಹೇಳಿ ಯೋಚನೆ ಮಾಡುತ್ತೆ. ಜಗದೀಶ್ ಶೆಟ್ಟರ್ ಅವರು ಯಾವುದೋ ಕಾರಣಕ್ಕೆ ಪಕ್ಷದಲ್ಲಿ ಅಷ್ಟು ದೀರ್ಘವಾಗಿದ್ದು ಹೊರಗಡೆ ಹೋದಾಗ ತಕ್ಷಣಕ್ಕೆ ಅವರಿಗೆ ಗೊತ್ತಾಯಿತು ಮಾತೃಪಕ್ಷಕ್ಕೆ ಮತ್ತು ಕಾಂಗ್ರೆಸ್ನಲ್ಲಿ ಎಷ್ಟು ದೊಡ್ಡ ವ್ಯತ್ಯಾಸ ಇದೆ ಅಂತೇಳಿ. ಹಾಗಾಗಿ ಅವರು ಮತ್ತೆ ಮೂಲ ಮರಳಿ ಬಂದಿದ್ದು ಬೇರೆ ಯಾವ ನಿರೀಕ್ಷೆಯಿಂದನೂ ಅಲ್ಲ, ಅನ್ಕಂಡೀಷನಲ್ ಆಗಿ ಪಕ್ಷಕ್ಕೆ, ಅದು ಒಂದು ವಿಧಾನ ಪರಿಷತ್ ಸದಸ್ಯ, ಹಾಲಿ ಸದಸ್ಯನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬರ್ತಾರೆ. ಬರುವಾಗ ಅವರು ಕಂಡೀಷನ್ ಹಾಕಲಿಲ್ಲ. ಅದು ಪಕ್ಷ ಜವಾಬ್ದಾರಿ, ನಮಗೂ ನಾಯಕತ್ವ ಬೇಕಿತ್ತು. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರಿಗೆ, ಅವರು ಪಕ್ಷ ಬಿಟ್ಟು ಹೋಗದೆ ಹೋಗಿದ್ರು, ಅವರು ಲೋಕಸಭೆಗೆ ಹೋಗ್ತಿದ್ರು, ವಾಪಸ್ ಬಂದ ಮೇಲೆ ನಮ್ಮ ಕೊರತೆ ಏನಿತ್ತು ಅದು ನೀಗಿತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.